ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಹವಳ ನುಡಿತೈತೆ ಮಾಂಗಲ್ಯದಲ್ಲಿ ಹವಳ ಅಪಶಕುನ ಅಂತೆ. ಹವಳ ಇದ್ರೆ ಗಂಡ ಸಾಯ್ತಾನಂತೆ. ಇದನ್ನ ನೀವು ನಂಬ್ತೀರಾ? ಇದು ನಂಬೇಕೋ ಬಿಡ್ಬೇಕೋ ಗೊತ್ತಿಲ್ಲ, ಆದ್ರೆ ಇಡೀ ಕರ್ನಾಟಕನೇ ಈ ಸುದ್ದಿಯಿಂದ ಬೆಚ್ಚಿ ಬಿದ್ದಿದೆ. ಅದೇನು ಹೇಳ್ತೀನಿ ಕೇಳಿ. ಮಾಂಗಲ್ಯ ಸರದಲ್ಲಿ ಕೆಂಪು ಹವಳ ಮಾತಾಡಿ ಗಂಡಂದ್ರು ಸಾಯ್ತಾರೆ ಅಂತ ನುಡಿದಿದೆ ಅನ್ನುವ ಸುದ್ದಿ ಇದೀಗ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ಸಾಮಾಜಿಕ ಜಾಲತಾಣಕ್ಕಿಂತಲೂ ಹೆಚ್ಚು ವೇಗವಾಗಿ ಹಬ್ಬಿದ ಈ ಸುದ್ದಿಯನ್ನ ಕೇಳಿದ ಮುತ್ತೈದೆಯರು ರಾತ್ರಿ ನಿದ್ದೆಗೆಟ್ಟು ಹವಳವನ್ನ ಕುಟ್ಟಿ ಪುಡಿ ಮಾಡಿದ್ದಾರೆ. ಬಳ್ಳಾರಿ, ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಕೊಪ್ಪಳ ಹೀಗೆ ಅನೇಕ ಭಾಗಗಳಲ್ಲಿ ನಿನ್ನೆ ರಾತ್ರಿ ಮಹಿಳೆಯರು ಮಾಂಗಲ್ಯ ಸರದಲ್ಲದ ಹವಳವನ್ನ ತೆಗೆದು ಹಾಕಿದ್ದಾರೆ. ಆಂಧ್ರ ಭಾಗದಿಂದ ಈ ಸುದ್ದಿ ಬಂದಿರುವ ಸಂಶಯ ವ್ಯಕ್ತವಾಗಿದೆ. ಬಾಯಿಂದ ಬಾಯಿಗೆ ಹಬ್ಬಿದ ಸುಳ್ಳು ಸುದ್ದಿಯಿಂದಾಗಿ ಆತಂಕಗೊಂಡ ಮಹಿಳೆಯರು ರಾತ್ರಿಯೆಲ್ಲ ನಿದ್ದೆಗೆಟ್ಟೆದ್ದು ಎಲ್ಲಿ ತಮ್ಮ ಗಂಡಂದಿರ ಪ್ರಾಣಕ್ಕೆ ಕಂಟಕ ಬರಬಹುದು ಅಂತ ಭಯದಿಂದ ಮಾಂಗಲ್ಯ ಸರದಲ್ಲಿದ್ದ ಕೆಂಪು ಹವಳವನ್ನ ತೆಗೆದು ಕುಟ್ಟಿ ಪುಡಿ ಮಾಡಿ ಬಿಸಾಕಿದ್ದಾರೆ. ಹವಳ ಬೇಕಿದ್ರೆ ಹೊಸದು ತರಬಹುದು, ಗಂಡನ ಪ್ರಾಣ ಹೋದ್ರೆ ತರೋಕಾಗತ್ತಾ ಅನ್ನೋ ಭೀತಿ ಮಹಿಳೆಯರದ್ದು. ಹಾಗಾಗಿ ಮಾಂಗಲ್ಯ ಸರದಲ್ಲಿರೋ ಹವಳವನ್ನ ತೆಗೆದು ಕುಟ್ಟಿ ಪುಡಿ ಮಾಡಿದ್ದಾರೆ. ಅಷ್ಟಕ್ಕೂ ಈ ಸುದ್ದಿಯನ್ನ ಹಬ್ಬಿಸಿದವರಾದ್ರೂ ಯಾರು? ನಮ್ಮ ದೇಶದಲ್ಲಿ ಇಂಥ ಕೆಲವೊಂದು ನಂಬಿಕೆಗಳು ಜನರಲ್ಲಿ ಯಾವತ್ತೂ ಹೋಗೋದಿಲ್ಲ. ಇಂಥ ಒಂದು ಸುದ್ದಿಗಳು ಬಂದ್ರೆ ಸಾಕು, ಇದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡು ಸಾಕಷ್ಟು ಜನ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಮಾಂಗಲ್ಯ ಸರದಲ್ಲಿ ಇರೋ ಹವಳ ಗಂಡನ ಸಾವಿಗೆ ಕಾರಣವಾಗತ್ತೆ ಅಂದ್ರೆ ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ, ಇದು ನಿಜಾನ ಗೊತ್ತಿಲ್ಲ. ಎನಿವೇಸ್, ಇಂಥ ಒಂದು ಸುದ್ದಿಯಿಂದ ಇದೀಗ ಎಲ್ಲಾ ಕಡೆಯಲ್ಲೂ ತಲ್ಲಣವನ್ನೇ ಸೃಷ್ಟಿಸ್ಬಿಟ್ಟಿದೆ. ನೋಡೋಣ ಇದಕ್ಕೆ ಶಾಸ್ತ್ರದ ಕಡೆಯಿಂದ ಏನ್ ಎಕ್ಸ್ಪ್ಲನೇಷನ್ ಸಿಗತ್ತೆ ಅಂತ. ಸೊ ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಗೇನಾದ್ರೂ ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.